ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಇಲ್ಲ ಅಂತ ಒಟ್ಟಿನಲ್ಲಿ ಈಗ ಆ ಸೈಟ್ ಸಂಕಷ್ಟದ ತೂಗುಗತ್ತಿ ಸಿದ್ದರಾಮಯ್ಯ ತಲೆ ಮೇಲೆ ನೇತಾಡ್ತಾ ಇದೆ. ಅಲ್ಟಿಮೇಟ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ ಅಥವಾ ಕಾನೂನು ಸಮರನ? ಅಫ್ಕೋರ್ಸ್ ಅವ್ರು ಹೇಳಿದ್ದಾರೆ ನಾನು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ. ಆದರೆ ಪರಿಸ್ಥಿತಿ ಹೇಗೆ ಬರುತ್ತೆ, ರಾಜಕೀಯ ಕಂಪಲ್ಷನ್ಸ್ ಯಾವ ಥರ ಬರುತ್ತೆ, ಈ ಗೊಂದಲ ಖಂಡಿತವಾಗ್ಲೂ ರಾಜಕೀಯ ವಲಯದಲ್ಲಿದೆ. ಬಿಜೆಪಿ ಏನು ಮಾಡ್ತಾ ಇದೆ, ವಿಪಕ್ಷವಾಗಿ ಅದರ ನಾಯಕರು ಏನೇನು ಹೇಳ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಸಿಎಂ ರಾಜೀನಾಮೆಯ ಕೂಗು ಮೊಳಗಿಸಿದ್ದಾರೆ ನೋಡಿ. ಸಿದ್ದರಾಮಯ್ಯ ಮೇಲೆ ನುಗ್ಗಿ ಬಂದ ಮೂಢಾಸ್ತ್ರ. ಸಿಎಂ ವಿರುದ್ಧ ನಡೆಯುತ್ತಿದೆಯಾ ಭಾರೀ ಷಡ್ಯಂತ್ರ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿಗರ ಕೈಗೆ ಈಗ ಮೂಢಾಸ್ತ್ರ ಸಿಕ್ಕಿದೆ. ರಾಜ್ಯದಲ್ಲಿ ಕೈಕಮಲ ನಾಯಕರ ಮಧ್ಯೆ ವಾಕ್ಸಮರ ಶುರುವಾಗಿದೆ. ರಾಜ್ಯಪಾಲನ ಪ್ರಾಸಿಕ್ಯೂಷನ್ ನಿರ್ಧಾರದ ಬೆನ್ನಲ್ಲೇ ಬಿಜೆಪಿಗರು ಸಖತ್ ಆಕ್ಟಿವ್ ಆಗಿ ಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ನೈತಿಕತೆ ಇದ್ರೆ ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ತೀರಾ ಅತ್ಯಗತ್ಯ. ನನ್ನ ಜೀವನ ಅತ್ಯಂತ ಸ್ವಚ್ಛವಾಗಿದೆ, ತೆರೆದ ಪುಸ್ತಕದಂತಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ತಪ್ಪು ಮಾಡಿಲ್ಲ ಅಂತಾದರೆ ಇನ್ನೂ ತೊಂದರೆ ಆಗಲ್ಲ. 3 ಡಿಮ್ಯಾಂಡ್ ಇದೆಯಿಂದ ಅಶೋಕ್. 3 ಡಿಮ್ಯಾಂಡ್ ನಮ್ಮದು. ಒಂದು ರಾಜೀನಾಮೆ ಕೊಡಬೇಕು, ಒಂದು ಎರಡನೇದು CBI ತನಿಖೆ ಆಗಬೇಕು, ಮತ್ತು ಎಲ್ಲ ಸೈಟ್ಗಳು ಸರೆಂಡರ್ ಆಗಬೇಕು. ಇದು 50-50 ಅನ್ನೋ ಸ್ಕೀಮೇ ತಪ್ಪು. ಅದರಿಂದ ಎಲ್ಲ ಸೈಟ್ಗಳು ವಾಪಸ್ ಪಡಿಬೇಕು ಅಂತ ಆದೇಶ ಮಾಡಿದೆ. ಈ 3 ಆಗಬೇಕು. ರಾಜ್ಯಪಾಲರ ನಡೆ ಸಮರ್ಥಿಸಿದ ಶೆಟ್ಟರ್. ಒಬ್ಬ ರಾಜ್ಯಪಾಲರಾಗಿ ಅವರು ಲರ್ನಿಂಗ್ ಪರ್ಸನ್ ಅದಾರೆ ಮತ್ತು ಯಾವ ರೀತಿ ಒಂದು ಒಳ್ಳೆಯ ರೀತಿಯಿಂದ ಒಬ್ಬ ಗವರ್ನರ್ ಆಗಿ ಕೆಲಸ ಮಾಡಬೇಕು. ಬಹುಶಃ ಈಗ ನೋಡ್ರಿ ಅವ್ರು ಬಂದು ಬಹುಶಃ 2 ವರ್ಷ ಮೇಲೆ ಆಯಿತು. ಇಲ್ಲಿವರೆಗೆ ಯಾವುದಾದ್ರೂ ಒಂದು ಕಾಂಟ್ರವರ್ಸಿ ಆಗಿದೆ? ಏನೂ ಆಗಿಲ್ಲ. ಸಿಎಂ ರಾಜೀನಾಮೆಗೆ ಶೋಭಾ ಕರಂದ್ಲಾಜೆ ಆಗ್ರಹ. ಯಾವುದಕ್ಕೆ ಕೂಡ ಅವಕಾಶ ಇಲ್ಲದಂತೆ ಹೈಕಮಾಂಡ್ ಕೂಡ ತಕ್ಷಣ ಇವತ್ತು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ತಗೋಬೇಕು, ನ್ಯಾಯಯುತವಾದಂಥ ತನಿಖೆಯನ್ನ ಮಾಡಬೇಕು ಅನ್ನುವಂಥದ್ದನ್ನು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನನ್ನಂತೆ ಅವರು ರಾಜೀನಾಮೆ ಕೊಡಲಿ ಎಂದ ಈಶ್ವರಪ್ಪ. ಈಗ ನಾನು ರಾಜೀನಾಮೆ ಕೊಡಬೇಕು ಅಂತ ಯಾಕೆ ಒತ್ತಾಯ ಮಾಡಿದ್ರಾಗ ಎಲ್ಲರೂ? ಸ್ವತಃ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ದೊಡ್ಡ ಮೆರವಣಿಗೆ ಕಾಂಗ್ರೆಸ್ನವ್ರು ಯಾಕೆ ಮಾಡಿದ್ರಾಗಾರೆ? ತಮ್ಮ ಪಕ್ಷದವ್ರ ಮೇಲೆ ಬಂದರೆ ಅವರು ಸತ್ಯ ಹರಿಶ್ಚಂದ್ರರು, ಬೇರೆಯವ್ರ ಮೇಲೆ ಬಂದರೆ ಅದು ಅವ್ರು ತಪ್ಪಿತಸ್ಥರು. ಕ್ಲೀನ್ ಚೀಟ್ ಪಡೆದ ಬಳಿಕ ಮರಳಿ ಸಿಎಂ ಆಗಲಿ. ಅವರು ನೈತಿಕ ಹೊಣೆ ಹೊಟ್ಟು ರಾಜೀನಾಮೆ ಕೊಡೋದು ಒಳ್ಳೆಯದು. ಯಾಕಂದ್ರೆ ಒಬ್ಬ ಒಳ್ಳೆಯ ರಾಜಕಾರಣದ ಅವ್ರಿಗೆ ಕಪ್ಪು ಚುಕ್ಕಿ ಯಾವಾಗ ಬಂದಿರಲಿಲ್ಲ ಬಂದಿದೆ, ಅದನ್ನು ಬೇಕು ಕಾನೂನು ಹೋರಾಟ ಮಾಡಿ ಕ್ಲೀನ್ ಚಿಟ್ ಬಂದ ಹೊಳಿಸಿ ಮುಖ್ಯಮಂತ್ರಿ ಆಗಲಿ. ಒಟ್ಟಿನಲ್ಲಿ ಬಿಜೆಪಿ ನಾಯಕರು ಕೆರಳಿಕೆಂಡುವಾಗಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಪಡೆದೇ ಇರುವ ನಿಟ್ಟಿನಲ್ಲಿ ಮಾತನಾಡ್ತಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಅದು ಹೇಗೆ ಕೌಂಟರ್ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಾಗಿದೆ. ಸಿಎಂ ವಿರುದ್ಧ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ನಡೆಗೆ ಆಕ್ರೋಶ ಭುಗಿಲೆದ್ದಿದೆ. ಸಿಎಂ ತವರು ಮೈಸೂರು, ಇಡೀ ಮೂಡ ಹಗರಣದ ತವರು ಮೈಸೂರು. ಆ ಮೈಸೂರಿನಲ್ಲಿ ಈಗ ಪಂಜಿನ ಮೆರವಣಿಗೆ ನಡೀತಾ ಇದೆ. ಸಿಎಂ ಅಭಿಮಾನಿಗಳು ಪಂಜಿನ ಮೆರವಣಿಗೆ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಪಂಜಿನ ಮೆರವಣಿಗೆ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಸಿದ್ದರಾಮಯ್ಯ ಪರವಾದ ಮೆರವಣಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಸಪೋರ್ಟ್ ವ್ಯಕ್ತಪಡಿಸಿ, ಬೆಂಬಲ ವ್ಯಕ್ತಪಡಿಸಿ ನಡೆಸ್ತಾ ಇರ್ತಕ್ಕಂಥ ಮೆರವಣಿಗೆ. ಅಷ್ಟೇ ಅಲ್ಲ, ರಾಜ್ಯಪಾಲರ ವಿರುದ್ಧ ಅಂದ್ರೆ ಆ ಆದೇಶದ ವಿರುದ್ಧ ನಡೆಸ್ತಾ ಇರ್ತಕ್ಕಂಥ ಮೆರವಣಿಗೆ. ಕೋಟೆ ಆಂಜನೇಯ ದೇವಸ್ಥಾನದಿಂದ ಈ ಮೆರವಣಿಗೆ ಹೊರಟಿದೆ. ಕೋಟೆ ಆಂಜನೇಯ ದೇವಸ್ಥಾನದಿಂದ ಅಂಬೇಡ್ಕರ್ ಪ್ರತಿಮೆ ತನಕ ಈ ಒಂದು ಮೆರವಣಿಗೆ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಮೆರವಣಿಗೆಯಲ್ಲಿ 100 ಜನ ಭಾಗಿಯಾಗಿದ್ದಾರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದಕ್ಕೆ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ಸಿಕ್ಕಾಪಟ್ಟೆ ಜಾಸ್ತಿ. ಹೇಗೋ ಅದು ಅವರ ತವರು, ಅವರ ರಾಜಕಾರಣದ ಕರ್ಮಭೂಮಿ ಮೈಸೂರು. ಸೊ ಮೈಸೂರಿನಲ್ಲಿ ಅವರಿಗೆ ಬೆಂಬಲ ವ್ಯಕ್ತವಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಇಲ್ಲ ಅಂತ ಒಟ್ಟಿನಲ್ಲಿ ಈಗ ಆ ಸೈಟ್ ಸಂಕಷ್ಟದ ತೂಗುಗತ್ತಿ ಸಿದ್ದರಾಮಯ್ಯ ತಲೆ ಮೇಲೆ ನೇತಾಡ್ತಾ ಇದೆ. ಅಲ್ಟಿಮೇಟ್ಲಿ
ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ ಅಥವಾ ಕಾನೂನು ಸಮರನ? ಅಫ್ಕೋರ್ಸ್ ಅವ್ರು ಹೇಳಿದ್ದಾರೆ ನಾನು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ. ಆದರೆ ಪರಿಸ್ಥಿತಿ ಹೇಗೆ ಬರುತ್ತೆ, ರಾಜಕೀಯ ಕಂಪಲ್ಷನ್ಸ್ ಯಾವ ಥರ ಬರುತ್ತೆ, ಈ ಗೊಂದಲ ಖಂಡಿತವಾಗ್ಲೂ ರಾಜಕೀಯ ವಲಯದಲ್ಲಿದೆ. ಬಿಜೆಪಿ ಏನು ಮಾಡ್ತಾ ಇದೆ, ವಿಪಕ್ಷವಾಗಿ ಅದರ ನಾಯಕರು ಏನೇನು ಹೇಳ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಸಿಎಂ ರಾಜೀನಾಮೆಯ ಕೂಗು ಮೊಳಗಿಸಿದ್ದಾರೆ ನೋಡಿ. ಸಿದ್ದರಾಮಯ್ಯ ಮೇಲೆ ನುಗ್ಗಿ ಬಂದ ಮೂಢಾಸ್ತ್ರ. ಸಿಎಂ ವಿರುದ್ಧ ನಡೆಯುತ್ತಿದೆಯಾ ಭಾರೀ ಷಡ್ಯಂತ್ರ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿಗರ ಕೈಗೆ ಈಗ ಮೂಢಾಸ್ತ್ರ ಸಿಕ್ಕಿದೆ. ರಾಜ್ಯದಲ್ಲಿ ಕೈಕಮಲ ನಾಯಕರ ಮಧ್ಯೆ ವಾಕ್ಸಮರ ಶುರುವಾಗಿದೆ. ರಾಜ್ಯಪಾಲನ ಪ್ರಾಸಿಕ್ಯೂಷನ್ ನಿರ್ಧಾರದ ಬೆನ್ನಲ್ಲೇ ಬಿಜೆಪಿಗರು ಸಖತ್ ಆಕ್ಟಿವ್ ಆಗಿ ಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ನೈತಿಕತೆ ಇದ್ರೆ ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ತೀರಾ ಅತ್ಯಗತ್ಯ. ನನ್ನ ಜೀವನ ಅತ್ಯಂತ ಸ್ವಚ್ಛವಾಗಿದೆ, ತೆರೆದ ಪುಸ್ತಕದಂತಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ತಪ್ಪು ಮಾಡಿಲ್ಲ ಅಂತಾದರೆ ಇನ್ನೂ ತೊಂದರೆ ಆಗಲ್ಲ. 3 ಡಿಮ್ಯಾಂಡ್ ಇದೆಯಿಂದ ಅಶೋಕ್. 3 ಡಿಮ್ಯಾಂಡ್ ನಮ್ಮದು. ಒಂದು ರಾಜೀನಾಮೆ ಕೊಡಬೇಕು, ಒಂದು ಎರಡನೇದು CBI ತನಿಖೆ ಆಗಬೇಕು, ಮತ್ತು ಎಲ್ಲ ಸೈಟ್ಗಳು ಸರೆಂಡರ್ ಆಗಬೇಕು. ಇದು 50-50 ಅನ್ನೋ ಸ್ಕೀಮೇ ತಪ್ಪು. ಅದರಿಂದ ಎಲ್ಲ ಸೈಟ್ಗಳು ವಾಪಸ್ ಪಡಿಬೇಕು ಅಂತ ಆದೇಶ ಮಾಡಿದೆ. ಈ 3 ಆಗಬೇಕು. ರಾಜ್ಯಪಾಲರ ನಡೆ ಸಮರ್ಥಿಸಿದ ಶೆಟ್ಟರ್. ಒಬ್ಬ ರಾಜ್ಯಪಾಲರಾಗಿ ಅವರು ಲರ್ನಿಂಗ್ ಪರ್ಸನ್ ಅದ್ದಾರೆ ಮತ್ತು ಯಾವ ರೀತಿ ಒಂದು ಒಳ್ಳೆಯ ರೀತಿಯಿಂದ ಒಬ್ಬ ಗವರ್ನರ್ ಆಗಿ ಕೆಲಸ ಮಾಡಬೇಕು. ಬಹುಶಃ ಈಗ ನೋಡ್ರಿ ಅವ್ರು ಬಂದು ಬಹುಶಃ 2 ವರ್ಷ ಮೇಲೆ ಆಯಿತು. ಇಲ್ಲಿವರೆಗೆ ಯಾವುದಾದ್ರೂ ಒಂದು ಕಾಂಟ್ರವರ್ಸಿ ಆಗಿದೆ? ಏನೂ ಆಗಿಲ್ಲ. ಸಿಎಂ ರಾಜೀನಾಮೆಗೆ ಶೋಭಾ ಕರಂದ್ಲಾಜೆ ಆಗ್ರಹ. ಯಾವುದಕ್ಕೆ ಕೂಡ ಅವಕಾಶ ಇಲ್ಲದಂತೆ ಹೈಕಮಾಂಡ್ ಕೂಡ ತಕ್ಷಣ ಇವತ್ತು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ತಗೋಬೇಕು, ನ್ಯಾಯಯುತವಾದಂಥ ತನಿಖೆಯನ್ನ ಮಾಡಬೇಕು ಅನ್ನುವಂಥದ್ದನ್ನು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನನ್ನಂತೆ ಅವರು ರಾಜೀನಾಮೆ ಕೊಡಲಿ ಎಂದ ಈಶ್ವರಪ್ಪ. ಈಗ ನಾನು ರಾಜೀನಾಮೆ ಕೊಡಬೇಕು ಅಂತ ಯಾಕೆ ಒತ್ತಾಯ ಮಾಡಿದ್ರಾಗ ಎಲ್ಲರೂ? ಸ್ವತಃ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ದೊಡ್ಡ ಮೆರವಣಿಗೆ ಕಾಂಗ್ರೆಸ್ನವ್ರು ಯಾಕೆ ಮಾಡಿದ್ರಾಗಾರೆ? ತಮ್ಮ ಪಕ್ಷದವ್ರ ಮೇಲೆ ಬಂದರೆ ಅವರು ಸತ್ಯ ಹರಿಶ್ಚಂದ್ರರು, ಬೇರೆಯವ್ರ ಮೇಲೆ ಬಂದರೆ ಅದು ಅವ್ರು ತಪ್ಪಿತಸ್ಥರು. ಕ್ಲೀನ್ ಚೀಟ್ ಪಡೆದ ಬಳಿಕ ಮರಳಿ ಸಿಎಂ ಆಗಲಿ. ಅವರು ನೈತಿಕ ಹೊಣೆ ಹೊಟ್ಟು ರಾಜೀನಾಮೆ ಕೊಡೋದು ಒಳ್ಳೆಯದು. ಯಾಕಂದ್ರೆ ಒಬ್ಬ ಒಳ್ಳೆಯ ರಾಜಕಾರಣದ ಅವ್ರಿಗೆ ಕಪ್ಪು ಚುಕ್ಕಿ ಯಾವಾಗ ಬಂದಿರಲಿಲ್ಲ ಬಂದಿದೆ, ಅದನ್ನು ಬೇಕು ಕಾನೂನು ಹೋರಾಟ ಮಾಡಿ ಕ್ಲೀನ್ ಚಿಟ್ ಬಂದ ಹೊಳಿಸಿ ಮುಖ್ಯಮಂತ್ರಿ ಆಗಲಿ. ಒಟ್ಟಿನಲ್ಲಿ ಬಿಜೆಪಿ ನಾಯಕರು ಕೆರಳಿಕೆಂಡುವಾಗಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಪಡೆದೇ ಇರುವ ನಿಟ್ಟಿನಲ್ಲಿ ಮಾತನಾಡ್ತಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಅದು ಹೇಗೆ ಕೌಂಟರ್ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಾಗಿದೆ. ಸಿಎಂ ವಿರುದ್ಧ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ನಡೆಗೆ ಆಕ್ರೋಶ ಭುಗಿಲೆದ್ದಿದೆ. ಸಿಎಂ ತವರು ಮೈಸೂರು, ಇಡೀ ಮೂಡ ಹಗರಣದ ತವರು ಮೈಸೂರು. ಆ ಮೈಸೂರಿನಲ್ಲಿ ಈಗ ಪಂಜಿನ ಮೆರವಣಿಗೆ ನಡೀತಾ ಇದೆ. ಸಿಎಂ ಅಭಿಮಾನಿಗಳು ಪಂಜಿನ ಮೆರವಣಿಗೆ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಪಂಜಿನ ಮೆರವಣಿಗೆ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಸಿದ್ದರಾಮಯ್ಯ ಪರವಾದ ಮೆರವಣಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಸಪೋರ್ಟ್ ವ್ಯಕ್ತಪಡಿಸಿ, ಬೆಂಬಲ ವ್ಯಕ್ತಪಡಿಸಿ ನಡೆಸ್ತಾ ಇರ್ತಕ್ಕಂಥ ಮೆರವಣಿಗೆ. ಅಷ್ಟೇ ಅಲ್ಲ, ರಾಜ್ಯಪಾಲರ ವಿರುದ್ಧ ಅಂದ್ರೆ ಆ ಆದೇಶದ ವಿರುದ್ಧ ನಡೆಸ್ತಾ ಇರ್ತಕ್ಕಂಥ ಮೆರವಣಿಗೆ. ಕೋಟೆ ಆಂಜನೇಯ ದೇವಸ್ಥಾನದಿಂದ ಈ ಮೆರವಣಿಗೆ ಹೊರಟಿದೆ. ಕೋಟೆ ಆಂಜನೇಯ ದೇವಸ್ಥಾನದಿಂದ ಅಂಬೇಡ್ಕರ್ ಪ್ರತಿಮೆ ತನಕ ಈ ಒಂದು ಮೆರವಣಿಗೆ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಮೆರವಣಿಗೆಯಲ್ಲಿ 100 ಜನ ಭಾಗಿಯಾಗಿದ್ದಾರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದಕ್ಕೆ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ಸಿಕ್ಕಾಪಟ್ಟೆ ಜಾಸ್ತಿ. ಹೇಗೋ ಅದು ಅವರ ತವರು, ಅವರ ರಾಜಕಾರಣದ ಕರ್ಮಭೂಮಿ ಮೈಸೂರು. ಸೊ ಮೈಸೂರಿನಲ್ಲಿ ಅವರಿಗೆ ಬೆಂಬಲ ವ್ಯಕ್ತವಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಇಲ್ಲ ಅಂತ ಒಟ್ಟಿನಲ್ಲಿ ಈಗ ಆ ಸೈಟ್ ಸಂಕಷ್ಟದ ತೂಗುಗತ್ತಿ ಸಿದ್ದರಾಮಯ್ಯ ತಲೆ ಮೇಲೆ ನೇತಾಡ್ತಾ ಇದೆ. ಅಲ್ಟಿಮೇಟ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ ಅಥವಾ ಕಾನೂನು ಸಮರನ? ಅಫ್ಕೋರ್ಸ್ ಅವ್ರು ಹೇಳಿದ್ದಾರೆ ನಾನು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ. ಆದರೆ ಪರಿಸ್ಥಿತಿ ಹೇಗೆ ಬರುತ್ತೆ, ರಾಜಕೀಯ ಕಂಪಲ್ಷನ್ಸ್ ಯಾವ ಥರ ಬರುತ್ತೆ, ಈ ಗೊಂದಲ ಖಂಡಿತವಾಗ್ಲೂ ರಾಜಕೀಯ ವಲಯದಲ್ಲಿದೆ. ಬಿಜೆಪಿ ಏನು ಮಾಡ್ತಾ ಇದೆ, ವಿಪಕ್ಷವಾಗಿ ಅದರ ನಾಯಕರು ಏನೇನು ಹೇಳ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಸಿಎಂ ರಾಜೀನಾಮೆಯ ಕೂಗು ಮೊಳಗಿಸಿದ್ದಾರೆ ನೋಡಿ. ಸಿದ್ದರಾಮಯ್ಯ ಮೇಲೆ ನುಗ್ಗಿ ಬಂದ ಮೂಢಾಸ್ತ್ರ.
ಸಿಎಂ ವಿರುದ್ಧ ನಡೆಯುತ್ತಿದೆಯಾ ಭಾರೀ ಷಡ್ಯಂತ್ರ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿಗರ ಕೈಗೆ ಈಗ ಮೂಡಾಸ್ತ್ರ ಸಿಕ್ಕಿದೆ. ರಾಜ್ಯದಲ್ಲಿ ಕೈಕಮಲ ನಾಯಕರ ಮಧ್ಯೆ ವಾಕ್ಸಮರ ಶುರುವಾಗಿದೆ. ರಾಜ್ಯಪಾಲನ ಪ್ರಾಸಿಕ್ಯೂಷನ್ ನಿರ್ಧಾರದ ಬೆನ್ನಲ್ಲೇ ಬಿಜೆಪಿಗರು ಸಖತ್ ಆಕ್ಟಿವ್ ಆಗಿ ಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ನೈತಿಕತೆ ಇದ್ರೆ ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ತೀರಾ ಅತ್ಯಗತ್ಯ. ನನ್ನ ಜೀವನ ಅತ್ಯಂತ ಸ್ವಚ್ಛವಾಗಿದೆ, ತೆರೆದ ಪುಸ್ತಕದಂತಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ತಪ್ಪು ಮಾಡಿಲ್ಲ ಅಂತಾದರೆ ಇನ್ನೂ ತೊಂದರೆ ಆಗಲ್ಲ. 3 ಡಿಮ್ಯಾಂಡ್ ಇದೆಯಿಂದ ಅಶೋಕ್. 3 ಡಿಮ್ಯಾಂಡ್ ನಮ್ಮದು. ಒಂದು ರಾಜೀನಾಮೆ ಕೊಡಬೇಕು, ಒಂದು ಎರಡನೇದು CBI ತನಿಖೆ ಆಗಬೇಕು, ಮತ್ತು ಎಲ್ಲ ಸೈಟ್ಗಳು ಸರೆಂಡರ್ ಆಗಬೇಕು. ಇದು 50-50 ಅನ್ನೋ ಸ್ಕೀಮೇ ತಪ್ಪು. ಅದರಿಂದ ಎಲ್ಲ ಸೈಟ್ಗಳು ವಾಪಸ್ ಪಡಿಬೇಕು ಅಂತ ಆದೇಶ ಮಾಡಿದೆ. ಈ 3 ಆಗಬೇಕು. ರಾಜ್ಯಪಾಲರ ನಡೆ ಸಮರ್ಥಿಸಿದ ಶೆಟ್ಟರ್. ಒಬ್ಬ ರಾಜ್ಯಪಾಲರಾಗಿ ಅವರು ಲರ್ನಿಂಗ್ ಪರ್ಸನ್ ಅದ್ದಾರೆ ಮತ್ತು ಯಾವ ರೀತಿ ಒಂದು ಒಳ್ಳೆಯ ರೀತಿಯಿಂದ ಒಬ್ಬ ಗವರ್ನರ್ ಆಗಿ ಕೆಲಸ ಮಾಡಬೇಕು. ಬಹುಶಃ ಈಗ ನೋಡ್ರಿ ಅವ್ರು ಬಂದು ಬಹುಶಃ 2 ವರ್ಷ ಮೇಲೆ ಆಯಿತು. ಇಲ್ಲಿವರೆಗೆ ಯಾವುದಾದ್ರೂ ಒಂದು ಕಾಂಟ್ರವರ್ಸಿ ಆಗಿದೆ? ಏನೂ ಆಗಿಲ್ಲ. ಸಿಎಂ ರಾಜೀನಾಮೆಗೆ ಶೋಭಾ ಕರಂದ್ಲಾಜೆ ಆಗ್ರಹ. ಯಾವುದಕ್ಕೆ ಕೂಡ ಅವಕಾಶ ಇಲ್ಲದಂತೆ ಹೈಕಮಾಂಡ್ ಕೂಡ ತಕ್ಷಣ ಇವತ್ತು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ತಗೋಬೇಕು, ನ್ಯಾಯಯುತವಾದಂಥ ತನಿಖೆಯನ್ನ ಮಾಡಬೇಕು ಅನ್ನುವಂಥದ್ದನ್ನು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನನ್ನಂತೆ ಅವರು ರಾಜೀನಾಮೆ ಕೊಡಲಿ ಎಂದ ಈಶ್ವರಪ್ಪ. ಈಗ ನಾನು ರಾಜೀನಾಮೆ ಕೊಡಬೇಕು ಅಂತ ಯಾಕೆ ಒತ್ತಾಯ ಮಾಡಿದ್ರಾಗ ಎಲ್ಲರೂ? ಸ್ವತಃ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ದೊಡ್ಡ ಮೆರವಣಿಗೆ ಕಾಂಗ್ರೆಸ್ನವ್ರು ಯಾಕೆ ಮಾಡಿದ್ರಾಗಾರೆ? ತಮ್ಮ ಪಕ್ಷದವ್ರ ಮೇಲೆ ಬಂದರೆ ಅವರು ಸತ್ಯ ಹರಿಶ್ಚಂದ್ರರು, ಬೇರೆಯವ್ರ ಮೇಲೆ ಬಂದರೆ ಅದು ಅವ್ರು ತಪ್ಪಿತಸ್ಥರು. ಕ್ಲೀನ್ ಚೀಟ್ ಪಡೆದ ಬಳಿಕ ಮರಳಿ ಸಿಎಂ ಆಗಲಿ. ಅವರು ನೈತಿಕ ಹೊಣೆ ಹೊರಟು ರಾಜೀನಾಮೆ ಕೊಡೋದು ಒಳ್ಳೆಯದು. ಯಾಕಂದ್ರೆ ಒಬ್ಬ ಒಳ್ಳೆಯ ರಾಜಕಾರಣದ ಅವ್ರಿಗೆ ಕಪ್ಪು ಚುಕ್ಕಿ ಯಾವಾಗ ಬಂದಿರಲಿಲ್ಲ ಬಂದಿದೆ, ಅದನ್ನು ಬೇಕು ಕಾನೂನು ಹೋರಾಟ ಮಾಡಿ ಕ್ಲೀನ್ ಚೀಟ್ ಬಂದ ಹೊಳಿಸಿ ಮುಖ್ಯಮಂತ್ರಿ ಆಗಲಿ. ಒಟ್ನಲ್ಲಿ ಬಿಜೆಪಿ ನಾಯಕರು ಕೆರಳಿಕೆಂಡುವಾಗಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಪಡೆದೇ ಇರುವ ನಿಟ್ಟಿನಲ್ಲಿ ಮಾತನಾಡ್ತಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಅದು ಹೇಗೆ ಕೌಂಟರ್ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಾಗಿದೆ. ಸಿಎಂ ವಿರುದ್ಧ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ನಡೆಗೆ ಆಕ್ರೋಶ ಭುಗಿಲೆದ್ದಿದೆ. ಸಿಎಂ ತವರು ಮೈಸೂರು. ಇಡೀ ಮೂಡ ಹಗರಣದ ತವರು ಮೈಸೂರು. ಆ ಮೈಸೂರಿನಲ್ಲಿ ಈಗ ಪಂಜಿನ ಮೆರವಣಿಗೆ ನಡೀತಾ ಇದೆ. ಸಿಎಂ ಅಭಿಮಾನಿಗಳು ಪಂಜಿನ ಮೆರವಣಿಗೆ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಪಂಜಿನ ಮೆರವಣಿಗೆ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಸಿದ್ದರಾಮಯ್ಯ ಪರವಾದ ಮೆರವಣಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಸಪೋರ್ಟ್ ವ್ಯಕ್ತಪಡಿಸಿ, ಬೆಂಬಲ ವ್ಯಕ್ತಪಡಿಸಿ ನಡೆಸ್ತಾ ಇರ್ತಕ್ಕಂಥ ಮೆರವಣಿಗೆ. ಅಷ್ಟೇ ಅಲ್ಲ, ರಾಜ್ಯಪಾಲರ ವಿರುದ್ಧ ಅಂದ್ರೆ ಆದೇಶದ ವಿರುದ್ಧ ನಡೆಸ್ತಾ ಇರ್ತಕ್ಕಂಥ ಮೆರವಣಿಗೆ. ಕೋಟೆ ಆಂಜನೇಯ ದೇವಸ್ಥಾನದಿಂದ ಈ ಮೆರವಣಿಗೆ ಹೊರಟಿದೆ. ಕೋಟೆ ಆಂಜನೇಯ ದೇವಸ್ಥಾನದಿಂದ ಅಂಬೇಡ್ಕರ್ ಪ್ರತಿಮೆ ತನಕ ಈ ಒಂದು ಮೆರವಣಿಗೆ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಮೆರವಣಿಗೆಯಲ್ಲಿ 100 ಜನ ಭಾಗಿಯಾಗಿದ್ದಾರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದಕ್ಕೆ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ಸಿಕ್ಕಾಪಟ್ಟೆ ಜಾಸ್ತಿ. ಹೇಗೋ ಅದು ಅವರ ತವರು, ಅವರ ರಾಜಕಾರಣದ ಕರ್ಮಭೂಮಿ ಮೈಸೂರು. ಸೊ ಮೈಸೂರಿನಲ್ಲಿ ಅವರಿಗೆ ಬೆಂಬಲ ವ್ಯಕ್ತವಾಗಿದೆ.